ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರು ನೀನು? ಎಲ್ಲಿಗೆ ಹೋಗ್ತಿದ್ಯಾ? ಅದು PGಗೆ ಹೋಗ್ಬೇಕಿತ್ತು. ನಿನ್ನ ಇಲ್ಲಿ ಯಾವತ್ತೂ ನೋಡೇ ಇಲ್ವಲ್ಲ? ನಾನಿಲ್ಲಿರಲ್ಲ, ನಮ್ಮ ಅಕ್ಕ ಇಲ್ಲಿದ್ದಾಳೆ, ಅವಳನ್ನ ನೋಡಕ್ಕಂತ ಬಂದೆ. ಅಕ್ಕನ? ಯಾರು? ರೂಪಾ ಅಂತ. ಏನು? ಅವಳು ನಿನ್ನ ಅಕ್ಕನ? ಹೌದು. ಮತ್ತೆ ಇಲ್ಲಿ ಸೇರ್ಕೊಳ್ಳುವಾಗ ನನ್ಗೆ ಯಾರು ಇಲ್ಲ, ನಾನು ಅನಾಥೆ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಸೇರ್ಕೊಂಡ್ಲು. ಈಗ ನೋಡಿದ್ರೆ ನೀನು ತಂಗಿ ಅನ್ಕೊಂಡ್ ಬಂದಿದ್ಯಾ? ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ಅವಳ ತಂಗಿನೇ. ಬೇಕಿದ್ರೆ ಅವಳನ್ನ ಕರೆದು ಕೇಳಿ. ನಾನ್ಯಾಕೆ ಅವಳನ್ನ ಕರೀಲಿ? ಅವಳಿಗೆ ನೆಟ್ಟಿಗೆ ಬಾಡಿಗೆ ಕಟ್ಟೋ ಯೋಗ್ತಿನೇ ಇಲ್ಲ. ಮುಂಚೆ ಅವಳು ನನ್ನ ಬಾಡಿಗೆ ಕಟ್ಲಿ, ಆಮೇಲೆ ಅವಳನ್ನ ನೋಡಕ್ ಬಿಡ್ತೀನಿ. ಎಷ್ಟು ಬಾಕಿ ಇದೆ ಮೇಡಮ್? 3 ತಿಂಗಳದ್ದು ಸೇರಿ 15,000 ರೂಪಾಯಿ ಬಾಕಿ ಇದೆ. ಅದನ್ನ ಕಟ್ಟು, ಆಮೇಲೆ ಒಳಗ್ ಬಿಡ್ತೀನಿ. ಆಗಿದೆ ಮೇಡಮ್. ಆಯ್ತು, ಒಳಗೆ ಹೋಗಮ್ಮ. ಸೌಂದರ್ಯ, ಅರ್ಚನಾ ಬಂದಿಯಾಳೆ. ಅದ್ರಲ್ಲಿ ಏನಿದೆ ಹೊಸ್ತು? ಅವಳು ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಅವಳು ಬಂದಿರೋ ಕಾರಣ ಏನಂದ್ರೆ ನಮ್ಮ NGO ದಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅದಕ್ಕೆ ರಿಸೈನ್ ಮಾಡೋದಕ್ಕೆ ಬಂದಿಯಾಳೆ. ಆಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ ನಿನ್ನೆ ನಾನು ರಾಹುಲ್ಗೆ ಅವಮಾನ ಮಾಡಿದ್ನಲ್ಲ, ಪಾಪ ಅವನದನ್ನು ತುಂಬಾ ಪರ್ಸನಲ್ ಆಗಿ ತಗೊಂಡು ಅವನ ಹೆಂಡತಿಗೆ ಕೆಲಸ ಮಾಡಬೇಡ ಅಂತ ಹೇಳಿರ್ತಾನೆ. ಅರ್ಚನಾ ಅದನ್ನ ಸೀರಿಯಸ್ ಆಗಿ ತಗೊಂಡು ಗಂಡ ಹೇಳಿದ ಮಾತನ್ನ ಕೇಳಿ ಇಮಿಡಿಯೇಟ್ ಆಗಿ ರೆಸಿಗ್ನೇಷನ್ ಕೊಟ್ಟು ಬರ್ತೀನಿ ಅಂತ ಬಂದಿರ್ತಾಳೆ ಅಷ್ಟೇ. ಅಂದ್ರೆ ಈಗ ಏನ್ ಮಾಡ್ತೀಯಾ? ಖುಷಿಯಾಗಿ ಅರ್ಚನಾ ಕೊಡ್ತಾರೋ ರೆಸಿಗ್ನೇಷನ್ನ ಒಪ್ಕೊಟ್ಟೆ. ಅರ್ಚನಾ, ಇದೇನು ಅರ್ಚನಾ? ನಾನು ಕೇಳಿದ್ ನಿಜನಾ? ಹೌದು, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ. ಅಯ್ಯೋ, ಯಾಕೆ ಅರ್ಚನಾ? ಇಷ್ಟು ವರ್ಷದಿಂದ ನೀನು ಕೆಲಸ ಮಾಡ್ತಾ ಇದೆಯಾ, ನಮ್ಮಿಂದ ನಿನಗೆ ಯಾವ ತೊಂದರೆನೂ ಆಗಿಲ್ಲ. ಪಾಪ ನೀನು ಯಾರಿಗೂ ತೊಂದರೆ ಕೊಡ್ದ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆಯಾ. ಅಂಥದ್ರಲ್ಲಿ ಈ ಥರ ರಿಸೈನ್ ಮಾಡೋಂಥ ಡೆಸಿಷನ್ ಇದ್ದಕ್ಕಿದ್ದಾಗೆ ಯಾಕೆ ತಗೊಂಡೆ? ಯಾಕೋ ಇನ್ನು ಮುಂದೆ ಕೆಲಸ ಮಾಡೋದು ಬೇಡ ಅನ್ನಿಸ್ತು, ಅದಕ್ಕೆ ರಿಸೈನ್ ಮಾಡ್ತಿದ್ದೀನಿ. NGOಗೆ ಸಂಬಂಧಪಟ್ಟಿರೋ ಫೈಲ್ಸು, ಡಾಕ್ಯುಮೆಂಟ್ಸು, ಲ್ಯಾಪ್ಟಾಪು ಎಲ್ಲ ಇಲ್ಲೇ ಇದೆ. ಹಾಗೆ ರೆಸಿಗ್ನೇಷನ್ನ ಮೇಲ್ ಮಾಡಿದ್ದೀನಿ. ಅರ್ಚನಾ, ನೀನು ರಿಸೈನ್ ಮಾಡ್ತಿರೋ ವಿಷಯ ಚಿರುಗೆ ಹೇಳಿದೀಯಾ? ಗೊತ್ತಿದೆ, ರಾತ್ರಿ ಸಿಕ್ಕಿದ್ದ, ಹೇಳಿದ್ದೀನಿ. ಚಿರು ಒಪ್ಕೊಂಡ? ಬೇಡ ಅಂದ. ಇದು ನನ್ನ ಪರ್ಸನಲ್ ಡಿಸಿಷನ್, ಬಲವಂತ ಮಾಡಬೇಡ ಅಂತ ಹೇಳಿದೆ. ಇನ್ನೊಂದ್ಸತಿ ಯೋಚನೆ ಮಾಡಮ್ಮ ಅರ್ಚನಾ. ಇದು ನನ್ನ ಕೊನೆ ನಿರ್ಧಾರ, ಪ್ಲೀಸ್ ಫೋರ್ಸ್ ಮಾಡಬೇಡಿ.